ಸ್ನೇಹಿತರೆ, ಈ ದಿನದ ಮುಂದಿನ ಟಾಪಿಕ್ pH ಬಗ್ಗೆ ತಿಳ್ಕೊಳ್ಳೋಣ. pH ಅಂದರೆ ಏನು ಅಂತ ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಸೊ ಇವತ್ತು ಅದರ ಸ್ಕೇಲ್ ಬಗ್ಗೆ ತಿಳ್ಕೊಳ್ಳೋಣ. ಸ್ಕೇಲ್ ಬಂದ್ಬಿಟ್ಟು pH ಸ್ಕೇಲ್ 0 to 14 ಇರುತ್ತೆ. 0 to 6 ಅಥವಾ 6.8 ಅಂತ ತಗೊಳ್ಳಿ, ಇಲ್ಲ 7ವರೆಗೂ ತಗೊಳ್ಳಿ. 7 ಇಂದ 14. 7 ಅಂತಂದರೆ ನ್ಯೂಟ್ರಲ್ ಆಗುತ್ತೆ. 0 to 6.8 ಅದನ್ನು ನೀವು ಅಸಿಡಿಕ್ ಅಂತ ತಗೋಬೇಕು. 7.2 ಇಂದ 14ವರೆಗೂ ತೊಗೊಂಡ್ರೆ ಅದು ಆಲ್ಕಲಿನ್ ಅಥವಾ ಬೇಸ್ pH ಅಂತ ಹೇಳ್ತಾರೆ. ಸೊ ಇದು ಒಂದು ಮುಖ್ಯವಾದ ವಿಷಯ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಬಾಯ್ಲರ್ ಆಪರೇಟರ್ಗಳ ಮೊದಲ ಕರ್ತವ್ಯ ಶಿಫ್ಟ್ ಹ್ಯಾಂಡ್ ಓವರ್ ಆದ ತಕ್ಷಣ ರಿಲೀವರ್ ಹತ್ರ ಹೇಳಿ, ಅರ್ಲಿಯರ್ ಶಿಫ್ಟ್ ಇನ್ ವಾಟರ್ ಪ್ಯಾರಾಮೀಟರ್ಸ್ ಎಲ್ಲಿದೆ ಅಂತ ಕೇಳಿ. ನೀವು ಕೇಳಿದ ಮೇಲೆ ನೀವು ಚೆಕ್ ಮಾಡಿ. ಈಗಿನ ಕಾಲದಲ್ಲಿ ತುಂಬ ಕಡಿಮೆ ರೇಟಲ್ಲಿ pH ಮೀಟರ್ಗಳು ಪೆನ್ ಟೈಪ್ ಬರುತ್ತೆ, ಟೇಬಲ್ ಟಾಪ್ ಬರುತ್ತೆ, ಇಲ್ಲ pH ಪೇಪರ್ ಬರುತ್ತೆ, ಸೊಲ್ಯೂಷನ್ ಬರುತ್ತೆ, ಎಲ್ಲ ಬರುತ್ತೆ. ಈಗ ಕಡಿಮೆ ಅಮೌಂಟಲ್ಲೇ ಬರುತ್ತೆ. ಈಗ ಅದು ಕಂಪಲ್ಸರಿ ಇರಬೇಕು ನಿಮ್ಮ ಹತ್ರ. ಶಿಫ್ಟಿಗೆ 2 ಸರಿ ಆದರೆ ಕಂಪಲ್ಸರಿ ನೀವು ರಾ ವಾಟರ್ದು, ಮೇಕಪ್ ವಾಟರ್ದು, ಫೀಡ್ ವಾಟರ್ದು, ಕಂಡೆನ್ಸೇಟ್ ವಾಟರ್ದು, ಬ್ಲೂಡೌನ್ ವಾಟರ್ದು pH ಚೆಕ್ ಮಾಡಬೇಕು ನೀವು. ಸೊ pH ಯಾವಾಗಲೂ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ನಮ್ಮದು ಬಾಯ್ಲರ್ನಲ್ಲಿ. pH ಕಡಿಮೆ ಆದರೆ ಏನಾಗುತ್ತೆ, ಜಾಸ್ತಿ ಆದರೆ ಏನಾಗುತ್ತೆ, ಇನ್ನು ಮುಂದಿನ ದಿನಗಳಲ್ಲಿ ನಾನು ಚಿತ್ರದೊಂದಿಗೆ ಅಂದರೆ ಪಿಕ್ಚರ್ಸ್ ಜೊತೆಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಸದ್ಯಕ್ಕೆ ನಮ್ಮದು pH ಸ್ಕೇಲ್ ಅಂದರೆ ಏನು, ಎಷ್ಟು ಅದು ನಮಗೆ ಗೊತ್ತಿರಬೇಕು. pH ಸ್ಕೇಲ್ ಯಾವಾಗಲೂ 0 to 14 ಇರುತ್ತೆ. 7 ಅಂದರೆ ನ್ಯೂಟ್ರಲ್ pH, 7 to 14 ಆಲ್ಕಲಿ pH ಅಥವಾ ಬೇಸ್ pH, 0 to 7 ಅಂದರೆ 6.8 ಆ ಥರ ತಗೊಳ್ಳಿ, ಅದು ಅಸಿಡಿಕ್ pH. ಸೊ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ನಾನು ಹೇಳ್ತಿದ್ದೀನಲ್ಲ, ಈ pH ಯಾವ ಥರ ಅಂತಂದರೆ, ನಿಮಗೆ ಕಡಿಮೆ ಆದರೆ ಕರೋಷನ್, ಜಾಸ್ತಿ ಆದರೆ ಸ್ಕೇಲಿಂಗ್. ತುಂಬ ಡೇಂಜರ್ ಪ್ಯಾರಾಮೀಟರ್ pH ಅಂತಂದರೆ. ನೀವು ಪ್ರತಿದಿನ ಶಿಫ್ಟಿಗೆ 2 ಸರಿ ನೋಡಿದರೆ 6 ವ್ಯಾಲ್ಯೂಸ್ ಆಗುತ್ತೆ ಒಂದು ದಿನಕ್ಕೆ. ಆ ಒಂದು ದಿನದಲ್ಲೇ ನಿಮಗೆ ಗೊತ್ತಾಗುತ್ತೆ ಬಾಯ್ಲರಲ್ಲಿ ಎಷ್ಟರ ಮಟ್ಟಿಗೆ pH ವೇರಿಯೇಷನ್ ಆಗ್ತಾ ಇರುತ್ತೆ ಅಂತ. ಇಟ್ ಡಿಪೆಂಡ್ಸ್ ಆನ್ ಟೆಂಪರೇಚರ್ ಆಲ್ಸೋ. ನೀವು ಯಾವುದೇ ಕಾರಣಕ್ಕೂ pH ಕಡಿಮೆ ಆಯಿತು ಅಂತಂದರೆ pH ಬೂಸ್ಟರ್ ಕೆಮಿಕಲ್ನ ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲ ಜಾಸ್ತಿ ಆಗ್ತಾ ಇದೆ ಅಂತಂದರೆ pH ಬೂಸ್ಟರ್ನ ಸ್ಟಾಪ್ ಮಾಡಬೇಕಾಗುತ್ತೆ. ಕಡಿಮೆ ಅಂತೂ ಯಾವತ್ತು 7ಗಿಂತ ಕಡಿಮೆ ಹೋಗಲ್ಲ, ಯಾವತ್ತೂ ಹೋಗಲ್ಲ. ಯಾಕಂತಂದರೆ ನೀವು ಕೊಡ್ತಿರೋದೇ ಮೇಕಪ್ ವಾಟರ್, ನ್ಯೂಟ್ರಲ್ pH ಕೊಡ್ತೀರ. ನೀವು ಫೀಡ್ ವಾಟ್ರಲ್ಲಿ ಹೋದಾಗ ಅದು 8.5 ಆಗುತ್ತೆ. 8.5 to 9.5 ಮೇಂಟೈನ್ ಮಾಡಬೇಕಲ್ವಾ. pH ಬೂಸ್ಟರ್ ಆ್ಯಡ್ ಮಾಡಿದಾಗ ಜಾಸ್ತಿ ಆಗುತ್ತೆ ಬಿಟ್ಟರೆ ಕಡಿಮೆ ಆಗಲ್ಲ. ಕಡಿಮೆ ಆಗುವ ಚಾನ್ಸಸ್, ಇನ್ಸ್ಟೆನ್ಸಸ್ ತುಂಬ ಕಡಿಮೆ. ನಾನು ಅದಕ್ಕೆ ಹೇಳ್ತಾ ಇರೋದು, pH ಅನ್ನೋ ಒಂದು ವ್ಯಾಲ್ಯೂ ಇದೆಯಲ್ಲ, ಇದ್ರ ಜೊತೆಗೆ TDS ಇದೆ, ಹಾರ್ಡ್ನೆಸ್ ಇದೆ, ಸಿಲಿಕಾ ಇದೆ, ಫಾಸ್ಫೇಟ್ಸು, ಸಲ್ಫೈಡ್ಸು, ಕ್ಯಾಲ್ಶಿಯಂ ಹಾರ್ಡ್ನೆಸ್ಸು, ಮೆಗ್ನೀಷಿಯಂ ಹಾರ್ಡ್ನೆಸ್ ತುಂಬ ಇದೆ. ಬಟ್ ಪ್ರೋಸೆಸ್ ಬಾಯ್ಲರ್ಗಳಿಗೆ ಮುಖ್ಯವಾಗಿ 3 ಪ್ಯಾರಾಮೀಟರ್, ಒಂದು pH, ಒಂದು TDS, ಒಂದು ಹಾರ್ಡ್ನೆಸ್ ಎಷ್ಟು ಮುಖ್ಯ ಅಂತಂದರೆ, ಈ ಪ್ಯಾರಾಮೀಟರ್ಗಳನ್ನ ಕರೆಕ್ಟಾಗಿ ನೀವು ಡೈಲಿ ಶಿಫ್ಟಿಗೆ 2 ಸಾರಿ ಚೆಕ್ ಮಾಡಿದರೆ ನೀವು ಬಾಯ್ಲರ್ ಲೈಫ್ನ ಇನ್ನೂ ಒಂದು 2-3 ವರ್ಷ ಜಾಸ್ತಿ ಮಾಡ್ದಂಗೆ. ನೀವು ನೆಗ್ಲೆಕ್ಟ್ ಮಾಡಬಾರ್ದು, ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು. ಸೊ ಮತ್ತೊಮ್ಮೆ ನಾನು ರಿವಿಷನ್ ಮಾಡ್ತೀನಿ ಸಂಕ್ಷಿಪ್ತವಾಗಿ. pH ಅಂತಂತಂದರೆ ಹೈಡ್ರೋಜನ್ ವ್ಯಾಲ್ಯೂ, ಅದು 0 to 14 ಅದರದ್ದು ಸ್ಕೇಲ್. 0 to 7 ಇದ್ದರೆ ಅಸಿಡಿಕ್, 7 to 14 ಇದ್ದರೆ ಬೇಸ್ ಅಥವಾ ಅಲ್ಕಲಿ, 7 ಇದ್ದರೆ ನ್ಯೂಟ್ರಲ್. ನೆನಪಿರಲಿ ಫ್ರೆಂಡ್ಸ್, pH ಬಗ್ಗೆ ಯಾರಾದರೂ ಕೇಳಿದ್ರೆ ಸ್ಕೇಲ್ ಏನು ಅಂತ, ಅಸಿಡಿಕ್ ರೇಂಜ್ ಬಂದುಬಿಟ್ಟು 0 to 7, 7 to 14 ಇದ್ದರೆ ಅಲ್ಕಲಿ, 7 ಇದ್ದರೆ ನ್ಯೂಟ್ರಲ್. ನೆನಪಿರಲಿ, pH ಸ್ಕೇಲ್ ಪ್ರತಿಯೊಂದು ಬಾಯ್ಲರ್ ಆಪರೇಟರ್ಗೂ ಗೊತ್ತಿರಬೇಕು. pH ಅಂದರೆ ಏನು ಅಂತ ನೀವು ಹಳೆ ವಿಡಿಯೋಗಳನ್ನು ನೋಡಿದರೆ ನಿಮಗೆ ಉತ್ತರ ಸಿಗುತ್ತೆ. ದಯವಿಟ್ಟು